ಭಾನುಮತಿ ಮೊದಲಾದ ಸೊಸೆಯರು ಸೋನು ಮಕ್ಕಳ ಸಹಿತಲಾವರ ಮಾನಿನಿಯರೆಲ್ಲರನ್ನು ನೀ ಒಡಗೊಂಡು ಲೀಲೆಯಲೇ ಸಾನುರಾಗದಿ ಬಂದು ನೋಂಪಿಯ ನ್ಯೂನವಿಲ್ಲದೆ ನೋನಬೇಹುದು ಮಾನನಿಧಿ ನೀವು ತೆರಳಿ ಬೇಗದೊಳೆಂದಳ ಕುಂತಿ ಮೌನದಲ್ಲಿ ಗಾಂಧಾರಿ ಕುಂತಿ ಮಾನಿನಿಯ ನುಡಿಗೇಳಿ ಕಡುದುಮ್ಮಾನದಲ್ಲಿ ಮಾತಾಡದಿರೆ ಕಂಡೀಕೆ ವಿನಯದಲ್ಲಿ ಏನು ತಡವಿನ್ನಕ್ಕ ಸುರಪತಿಯಾನೆ ಪುರದುದ್ಯಾನದಲ್ಲಿ ಸುಮ್ಮಾನದಿಂದೈ ತಂದುದೆಂದಳು ನಗುತ ನಳಿನಾಕ್ಷಿ ಎಂದು ನಾನಾ ಪ್ರೇಮ ನುಡಿಗಳಲಿಂದು ಮುಖಿ ಕರೆಯಲ್ಕೆ ಸುಬಲನ ನಂದನೆಯು ಮನದೊಳಗೆ ಕಡುದುಮ್ಮಾನವೆಡೆಗೊಂಡು ಹಿಂದೆ ನಾಸುರ ಕರಿಯ ನೋಂಪಿಯಲಂದು ನಿನ್ನನ್ನು ಕರೆಸ ಮರೆದುದಕ್ಕಿಂದು ನಾಚಿಸ ಬಂದೆ ಎಂದಳು ನೋಡಿ ಗಾಂಧಾರಿ ಮರೆಯ ಮಾತೇಕಿನ್ನು ಕರೆವುದನರಿಯಬಾರದೆ ಕುಂತಿ ನಿನ್ನನು ಮರೆದು ಕಳೆದೆನು ಹಿಂದಣೈರಾವತದ ನೋಂಪಿಯಲಿ ಇರದೆ ನೀನರ್ಜುನಗೆ ದೂರಲು ಮೆರೆದನವನು ಪರಾಕ್ರಮವನಾನರಿಯೇನೆ ಸಾಕಿನ್ನು ಬಾರೆನು ಎಂದಳಾ ದೇವಿ ಬಡವರೆಂದೇ ನೀನು ಬಾರದೆ ಕೆಡಿಸದಿರು ಗಾಂಧಾರಿ ನೋಂಪಿಯ ತಡೆಯದೈ ತಂದಿಂದ್ರನೇರುವ ಗಜವ ನೀನೇರಿ ಕೊಡುವುದು ಚಿತವು ಬಾಗಿನವನುರೆ ಮಡದಿ ನೀನಿಲ್ಲಿದರೆ ನೋಂಪಿಯ ಗೊಡವೆ ತನಗೇಕೆಂದು ಕರೆದಳು ಕುಂತಿ ವಿನಯದಲ್ಲಿ ಎರೆಯ ಮಣ್ಣಲಿ ಮಾಡಿ ನೋಂತರೆ ಸುರಪನೈರಾವತವತರಿಸಿದೆ ಸರಸಿ ಜಾನನೆ ಕಾಣ ಬಂದುದು ನಿನ್ನ ಬಡತನವು ಮರುಳೆ ನಿನ್ನಯ ಸುತರ ಹಂಗಿನ ಕರಿಯ ನಾನು ನುವೆನೆ ಸಾಕಂತಿರಲಿ ನೀ ಹೋಗೆಂದು ಜರಿದಳು ಮುನಿದು ಗಾಂಧಾರಿ ಧರಣಿಯೊಡೆತನ ಒಂದೇ ಬಹಳ ಐಶ್ವರ್ಯ ಒಂದೇ ಪಾಂಡು ಧೃತರಾಷ್ಟ್ರರ ಕುಮಾರಕರೊಂದೇ ಭೇದವು ಬೇಡ ನೀ ಬಂದು ನರನ ವಿಜಯ ಶ್ರೀಯ ನೋಡಿಯೇ ಪರಿಣಮಿಸೆ ಔಚತ್ಯವರಿ ಜರಿವುದು ಹಿರಿಯರಿಗೆ ಗುಣವಲ್ಲ ಬರಬೇಕೆಂದಳ ಕುಂತಿ ನೀವೀಗ ಭಾನುಮತಿ ಮೊದಲಾದ ಸೊಸೆಯರೊಡನೆ ಮತ್ತು ಮಗಳಾದ ದುಶ್ಶಲೆಯೊಡನೆ ಬಂದು ಸ್ವಲ್ಪವೂ ನ್ಯೂನವಾಗದಂತೆ ವ್ರತವನ್ನು ಮಾಡಬೇಕು, ಬೇಗ ಬನ್ನಿರಿ ಎಂದು ಕುಂತಿಯು ಗಾಂಧಾರಿಗೆ ಹೇಳಿದಳು. ಮೌನದಲ್ಲಿ ಗಾಂಧಾರಿ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಮನಸ್ಸಿನ ಕ್ಷೋಭೆಯಿಂದ ಸುಮ್ಮನಿದ್ದಾಗ ಕುಂತಿಯು, ಅಕ್ಕ, ಏಕೆ ತಡ ಮಾಡುವೆ? ದೇವೇಂದ್ರನ ಆನೆಯಾದ ಐರಾವತವು ನಗರದ ಉದ್ಯಾನವನಕ್ಕೆ ಸಂತೋಷದಿಂದ ಬಂದಿದೆ, ಆದ್ದರಿಂದ ಬೇಗ ಹೊರಡಬೇಕು ಎಂದು ನಕ್ಕು ಹೇಳಿದಾಗ ಗಾಂಧಾರಿಯು, ಕುಂತಿ, ನಾನು ಹಿಂದೆ ಗಜಗೌರಿಯ ವ್ರತವನ್ನು ಮಾಡಿದಾಗ ನಿನ್ನನ್ನು ಕರೆಯಲಿಲ್ಲ, ಅದಕ್ಕೆ ಪ್ರತಿಯಾಗಿ ಈಗ ನನ್ನನ್ನು ನಾಚಿಕೆಗೀಡು ಮಾಡಲು ಬಂದಿದ್ದೀಯೆ.
ನೀನು ನನ್ನನ್ನು ಕರೆಯುವುದು ಏಕೆಂದು ಮರೆಮಾಚಬೇಕಾಗಿಲ್ಲ. ನಾನು ಐರಾವತ ವ್ರತದಲ್ಲಿ ನಿನ್ನನ್ನು ಕರೆಯದೇ ಬಿಟ್ಟೆ. ನೀನು ಅರ್ಜುನನ ಎದುರಿಗೆ ದೂರಿದಾಗ ತನ್ನ ಪರಾಕ್ರಮದಿಂದ ಇಂದ್ರನ ಐರಾವತವನ್ನು ಆತ ತರಿಸಿದ್ದಾನೆ. ಇದು ನನಗೆ ತಿಳಿಯದೇ ಇಲ್ಲ. ನಾನು ಬರುವುದಿಲ್ಲ ಎಂದು ಗಾಂಧಾರಿಯು ಹೇಳಿದಳು. ಕುಂತಿಯು ವಿನಯದಿಂದ, ಗಾಂಧಾರಿ, ನಾವು ಬಡವರೆಂಬ ತಾತ್ಸಾರಿನಿಂದ ನೀನು ಬಾರದೆ ವ್ರತವನ್ನು ಕೆಡಿಸಬೇಡ. ಇಂದ್ರನ ವಾಹನವಾದ ಐರಾವತವನ್ನು ಏರಿ ಬಾಗಿನವನ್ನು ಕೊಡುವುದು ಉಚಿತ. ನೀನು ಬಾರದಿದ್ದರೆ ನನಗೆ ಈ ವ್ರತದ ಗೊಡವೆ ಏಕೆ ಎಂದಳು. ಗಾಂಧಾರಿಯು ಸಿಟ್ಟಿನಿಂದ ಕುಂತಿಗೆ ಹೀಗೆ ಹೇಳಿದಳು, ನಾನು ಎರೆಮಣ್ಣಿನಿಂದ ಆನೆಯನ್ನು ಮಾಡಿಸಿ ವ್ರತವನ್ನು ಮಾಡಿದರೆ ನೀನು ದೇವೇಂದ್ರನ ಐರಾವತವನ್ನೇ ತರಿಸಿರುವೆ. ನಿನ್ನ ಬಡತನ ಗೊತ್ತಾಯಿತು. ಹುಚ್ಚಿ, ನಿನ್ನ ಮಕ್ಕಳು ತರಿಸಿರುವ ಐರಾವತವನ್ನೇರಿ ಹಂಗಿನ ವ್ರತವನ್ನು ಮಾಡುತ್ತೇನೆ ನಾನು ಎಂದುಕೊಂಡೆಯ? ಅದು ಹಾಗಿರಲಿ, ನೀನು ಹೊರಟು ಹೋಗು ಎಂದಳು. ಕುಂತಿಯು, ರಾಜ್ಯದ ಒಡೆತನವೂ ಒಂದೇ, ಮಹದೈಶ್ವರ್ಯವೂ ಒಂದೇ, ಪಾಂಡವರು ಕೌರವರೂ ಒಂದೇ. ಭೇದವನ್ನು ಬಗೆಯದೆ ನೀನು ಬಂದು ಅರ್ಜುನನ ಪರಾಕ್ರಮವನ್ನು ಕಂಡು ಹಿಗ್ಗಿ ವ್ರತವನ್ನು ಮಾಡುವುದು ಉಚಿತ. ಹಿರಿಯರು ಕಿರಿಯರನ್ನು ಜರೆಯುವುದು ಒಳ್ಳೆಯ ಗುಣವಲ್ಲ. ನೀನು ಬರಬೇಕು ಎಂದಳು.